ಚಿಕ್ಕಮ್ಮ ರೇವತಿ ನನ್ನ ಕೋಣೆಗೆ ಬಂದು ಬಾಗಿಲು ಲಾಕ್ ಮಾಡಿದರು. ಚಿಕ್ಕಮ್ಮ, ನಿನ್ನ ಆಟ ನನ್ನ ಮುಂದೆ ನಡೆಯೋಲ್ಲ. ನೀನು ಒಪ್ಪಲೇಬೇಕು. ಬಾ ಹತ್ತಿರ. ನಾನು ನನ್ನ ಕೈಯನ್ನು ಅವರ ಸೊಂಟದಲ್ಲಿ ಇರಿಸಿದೆ. ಇನ್ನೊಂದು ಕೈ ಅವರ ಚೆಂಡುಗಳ ಜೊತೆ ಆಟವಾಡುತ್ತಿತ್ತು. ಹಾಯ್ ಫ್ರೆಂಡ್ಸ್, ಇನ್ನೊಂದು ರೊಮ್ಯಾಂಟಿಕ್ ಕತೆ ಕೇಳೋದಕ್ಕೆ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ದಿರ ಈ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ವಿನು. ನಮ್ಮೂರು ಚಿಕ್ಕೂರು, ಹಾಸನದ ಹತ್ತಿರ. ನಾನು ಸಿಟಿಲಿ ಮುಂದೆ ಓದಬೇಕು ಎಂದು ನಾನು ಹೋಗುತ್ತೇನೆ ಎಂದು ಮನೆಯಲ್ಲಿ ಹೇಳಿದೆ. ಅವರು, ಸರಿ, ಸಿಟಿಯಲ್ಲಿ ನಿಮ್ಮ ಚಿಕ್ಕಪ್ಪ ಇದ್ದಾರೆ, ನೀನು ಅವರ ಮನೆಯಲ್ಲಿ ಇರೋದಾದರೆ ನಮಗೆ ಒಪ್ಪಿಗೆ ಇದೆ. ನಾನು, ಸರಿ, ಅಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಅರುಣ್ ಇರುತ್ತಾನೆ, ನನಗೂ ಜೊತೆಯಾಗುತ್ತೆ ಎಂದು ಸಿಟಿಗೆ ಬಂದೆ. ಒಂದು ಒಳ್ಳೆ ಕಾಲೇಜ್ ಸೇರಿದೆ. ಅರುಣ್ ನನಗಿಂತ 1 ವರ್ಷ ದೊಡ್ಡವ. ಇಬ್ಬರು ಒಂದೇ ಕಾಲೇಜಿಗೆ ಹೋಗುತ್ತಿದ್ದೆವು. ಮನೆಯಲ್ಲೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಎಲ್ಲವೂ ಚೆನ್ನಾಗಿ ಹೋಗುತ್ತಿತ್ತು. ನಮ್ಮ ಚಿಕ್ಕಪ್ಪ ಸರ್ಕಾರಿ ನೌಕರ. ಅವರಿಗೆ ಟ್ರಾನ್ಸ್ಫರ್ ಆಯಿತು. ಅವರು, ನಾನು ಅಲ್ಲಿ ಒಂದು ರೂಮ್ ಮಾಡುತ್ತೇನೆ, ಶನಿವಾರ ಭಾನುವಾರ ಬರುತ್ತೇನೆ ಎಂದು ಹೇಳಿ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದರು. ಅರುಣ್ಣು ಸಹ ಹೋದ. ನಾನು ಬರುತ್ತೇನೆ ಎಂದರೆ, ಬೇಡ, ನಿಮ್ಮ ಚಿಕ್ಕಮ್ಮ ಒಬ್ಬರೇ ಇರುತ್ತಾರೆ, ಇಲ್ಲೇ ಇರು ಎಂದರು. ನಾನು ಸಹ ಒಪ್ಪಿಕೊಂಡೆ. ಒಂದು ದಿನ ರಾತ್ರಿ ನಾನು ಕೋಣೆಯಲ್ಲಿ ಮಲಗಿದೆ. ರಾತ್ರಿ ಎಚ್ಚರವಾಗಿ ನೀರು ಕುಡಿಯಲು ಅಡುಗೆ ಮನೆಗೆ ಹೋದೆ. ಚಿಕ್ಕಮ್ಮ ಏನು ಮಾಡುತ್ತಿದ್ದಾರೆ ಎಂದು ನೋಡಲು ಅವರ ಕೋಣೆಗೆ ಹೋದೆ. ಅವರು ಒಳಗಿನಿಂದ ಲಾಕ್ ಮಾಡಿದ್ದರು. ನಾನು, ಯಾಕೆ ಲಾಕ್ ಮಾಡಿದ್ದಾರೆ? ಅದು ಒಬ್ಬರೇ ಬೇರೆ ಇದ್ದಾರೆ. ಆದರೆ ಕೋಣೆಯಿಂದ ಶಬ್ದ ಬರುತ್ತಿತ್ತು. ನಾನು ಕಿಟಕಿಯಿಂದ ನೋಡೋಣ ಎಂದು ಕಿಟಕಿ ಕಡೆ ನಡೆದೆ. ಆ ದೃಶ್ಯ ನೋಡಿ ನಾನು ಶಾಕ್ ಆದೆ. ಅವರು ಆಟವಾಡುತ್ತಿದ್ದರು. ನಾನು, ಇದೇನು ಒಬ್ಬರೇ ಈ ಥರ ಎಂದು ವಾಪಸ್ ರೂಮಿಗೆ ಬಂದು ಹಾಸಿಗೆ ಮೇಲೆ ಮಲಗಿ ಅವರಿಗೆ ಮಾಡುತ್ತಿದ್ದನ್ನು ನೆನಪಿಸಿಕೊಂಡು ಮಲಗಿದೆ. ಮಾರನೇ ದಿನ ಅರುಣ್ ವಾಪಸ್ ಬಂದಿದ್ದ. ನಾನು ಏನೂ ಗೊತ್ತಿಲ್ಲದಂತೆ ವರ್ತಿಸಿದೆ. ಅವರಿಗೂ ನನ್ನ ಮೇಲೆ ಅನುಮಾನ ಬರಲಿಲ್ಲ. ಮುಂದಿನ ವಾರ ಮತ್ತೆ ಅರುಣ್ ಚಿಕ್ಕಪ್ಪ ಕೆಲಸ ಮಾಡುವ ಊರಿಗೆ ಹೋದ. ನಾನು ರಾತ್ರಿ ಆಗುವುದಕ್ಕೆ ಕಾಯುತ್ತಾ ಕೂತಿದ್ದೆ. ರಾತ್ರಿ ಊಟ ಬೇಗನೆ ಮುಗಿಸಿದ್ವಿ. ನಾನು ನನ್ನ ಕೋಣೆಗೆ ಹೋದೆ. ಮಲಗಿದಂತೆ ನಾಟಕವಾಡಿದೆ. ಸ್ವಲ್ಪ ಸಮಯದ ನಂತರ ಏನೋ ಶಬ್ದವಾಯಿತು. ನಾನು ಚಿಕ್ಕಮ್ಮನ ರೂಮಿಗೆ ಹೋದೆ. ರೂಮ್ ಲಾಕ್ ಮಾಡಿದ್ದರು. ಕಿಟಕಿಯಿಂದ ಇಣುಕಿದೆ. ನಾನು ನೋಡಿದ್ದು ನನಗೆ ನಂಬಿಕೆ ಬರಲಿಲ್ಲ. ಕಣ್ಣು ಉಜ್ಜಿ ನೋಡಿದೆ. ಹೌದು, ನಾನು ನೋಡುತ್ತಿರುವುದು ನಿಜ. ಚಿಕ್ಕಮ್ಮ ಒಬ್ಬರೇ ಆಟವಾಡುತ್ತಿಲ್ಲ. ಅವರ ಜೊತೆ ಚಿಕ್ಕಪ್ಪನ ಗೆಳೆಯ ಸೋಮು ಅಂಕಲ್ ಇದ್ದಾರೆ. ನಾನು ಅವರು ಇಬ್ಬರೇ ಇದ್ದ ಒಂದು ಫೋಟೋ ತೆಗೆದುಕೊಂಡು ನನ್ನ ರೂಮಿಗೆ ಬಂದೆ. ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ಅವರು ಹೀಗೆ ಯಾಕೆ ಮಾಡಿದರು ಎಂಬ ಪ್ರಶ್ನೆ. ಮಾರನೇ ದಿನ ಅವರಿಗೂ ನನಗೆ ಏನಾದರೂ ಗೊತ್ತಾಯಿತಾ ಅನ್ನೋ ಅನುಮಾನ. ಯಾಕೆ, ಏನು ವಿನು, ತಿಂಡಿಗೆ ಬಾ ಎಂದು ಕರೆದರು. ತಿಂಡಿ ತಿನ್ನಲಾಗದೆ ಅವರನ್ನು ಪ್ರಶ್ನೆ ಮಾಡಿದೆ. ಇಲ್ಲ, ನೀನು ತಪ್ಪು ಮಾಡಿದ್ದೀಯಾ ಎಂದು ವಾದಿಸಿದರು. ನನ್ನ ಹತ್ರ ಪ್ರೂಫ್ ಇದೆ ಎಂದು ನಾನು ತೆಗೆದ ಫೋಟೋ ತೋರಿಸಿದೆ. ಫೋಟೋ ನೋಡಿ ನಾಚಿದರು. ಓ, ನಾನು ಇನ್ನು ಸಿಕ್ಕಾಕಿಕೊಂಡೆ, ಬೇರೆ ದಾರಿ ಇಲ್ಲ ಎಂದು ಅರ್ಥವಾಗಿ ನಿಜ ಒಪ್ಪಿಕೊಂಡರು. ಹೌದು ವಿನು, ನನಗೆ ನಿಮ್ಮ ಚಿಕ್ಕಪ್ಪನಿಂದ ಸುಖವಿಲ್ಲ, ಅದಕ್ಕೆ ಈ ಥರ ಮಾಡಿದೆ, ನೇರವಾಗಿ ಹೇಳಿದರು ಅವರು. ಆದರೆ ನೀವು ಮಾಡಿದ್ದು ತಪ್ಪು, ನಾನು ಚಿಕ್ಕಪ್ಪನಿಗೆ ಹೇಳುತ್ತೇನೆ ಎಂದೆ. ಅವರು ಹೆದರಿ ಅಳುತ್ತಾ, ಬೇಡ, ನನಗೆ ಬೇರೆ ದಾರಿ ಇಲ್ಲ, ದಯವಿಟ್ಟು ಕ್ಷಮಿಸು ಎಂದು ಕಾಲಿಗೆ ಬಿದ್ದರು. ನಾನು, ಸರಿ, ನಿಮ್ಮ ರಹಸ್ಯ ನಾನು ಕಾಪಾಡುತ್ತೇನೆ, ಆದರೆ ಮುಂದೆ ನನಗೆ ಬೇಕಾದಾಗ ನೀವು ನನಗೆ ಸಹಾಯ ಮಾಡಬೇಕು ಎಂದು ಮಾತು ತೆಗೆದುಕೊಂಡೆ. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.